ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಗೆ ಸಂಬಂಧಪಟ್ಟಂತೆ ಅಥವಾ ಗ್ರೂಪ್ ಬಿ ಎಕ್ಸಾಮ್ ಏನ್ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ಕ್ಲಾಸ್ನಲ್ಲಿ ಮೀಸಲಾತಿ ಬಗ್ಗೆ ಕೆಲವು ಬಹಳ ಪರಿಚಯಾತ್ಮಕ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ. ಈಗ ಈ ಸೆಷನ್ ನಲ್ಲಿ ಆಯೋಗಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಮತ್ತೆ ಎಲ್ರಿಗೂ ನಿಮ್ಮ ಸ್ನೇಹಿತರುಗಳಿಗೆ ಆಸ್ಪಿರೆಂಟ್ಸ್ಗಳಿಗೆಲ್ಲ ಶೇರ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ಮೂಲಕ ಎಲ್ಲ ನೋಟಿಫಿಕೇಶನ್ಸ್ಗಳನ್ನ ಇಮಿಡಿಯೇಟ್ ಆಗಿ ಪಡ್ಕೊಳ್ಬಹುದಾಗಿರುತ್ತೆ. ಈಗ ಮೊದಲನೇದಾಗಿ ಒಂದು ಪ್ರಶ್ನೆ ಮೂಲಕ ನೋಡೋಣ. 2021ರಲ್ಲಿ ಸಂವಿಧಾನದ 105ನೇ ತಿದ್ದುಪಡಿ ಕಾಯ್ದೆ ಏನನ್ನ ರಾಜ್ಯ ಸರ್ಕಾರಗಳಿಗೆ ಮರಳಿ ನೀಡಿದೆ? ರಾಜ್ಯ ಸರ್ಕಾರಗಳಿಗೆ ಕೆಲವು ಅಧಿಕಾರಗಳನ್ನ ಮರಳಿ ನೀಡುವಂತಹ ಒಂದು ಅಂಶವನ್ನ ಈ 105ನೇ ತಿದ್ದುಪಡಿಯಲ್ಲಿ 2021ರಲ್ಲಿ ಆಡ್ ಮಾಡಲಾಗಿತ್ತು ಅನ್ನೋದು ಗಮನಾರ್ಹ. ಹಾಗಾಗಿ ಅದಕ್ಕೆ ಉತ್ತರ ಬಿ ಬರುತ್ತೆ. ಹಿಂದುಳಿದ ವರ್ಗಗಳ ಆಯ್ಕೆಯ ಹಾಗೂ ಪಟ್ಟಿಗೆ ಸೇರ್ಪಡೆಯ ಅಧಿಕಾರವನ್ನ ಕೊಡುವಂಥದ್ದು. ಪಟ್ಟಿಯನ್ನ ಅಂದ್ರೆ ಈ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬು ಏನ್ ಪಟ್ಟಿ ರೆಡಿ ಮಾಡ್ತಾರೆ ಅದರನ್ನ ಸೇರ್ಪಡೆ ಮಾಡುವಂತಹ ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗೆ ಕೊಡುವಂಥದ್ದು. ಮತ್ತೆ ಹಿಂದುಳಿದ ವರ್ಗಗಳನ್ನ ಹೇಗೆ ಆಯ್ಕೆ ಮಾಡಬೇಕು ಅನ್ನುವಂಥ ಪ್ರಕ್ರಿಯೆಯನ್ನು ಕೂಡ ರಾಜ್ಯ ಸರ್ಕಾರಗಳು ನಿರ್ವಹಿಸಬಹುದು. ಆ ರೀತಿಯಾದಂತಹ ಒಂದು ಪವರ್ ಅನ್ನ ರಾಜ್ಯ ಸರ್ಕಾರಗಳಿಗೆ ಕೊಡಲಾಯಿತು ಅನ್ನೋದನ್ನ ಗಮನಿಸಬಹುದು. ಈ ಅಂಶದಲ್ಲಿ ಈ 105ನೇ ತಿದ್ದುಪಡಿಯ ಒಂದು ಅಂಶದಲ್ಲಿ ಈ ಒಂದು ಪಾಯಿಂಟ್ ಅನ್ನ ಆಡ್ ಮಾಡಲಾಗಿದೆ. ಬಹಳ ಪ್ರಮುಖವಾದಂತ ಪಾಯಿಂಟ್. ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವು ಬಹಳ ಪ್ರಮುಖವಾದಂತ ವಿಷಯ ನೋಡೋಣ. ನೋಡಿ, ಬಹಳ ಪ್ರಮುಖ ಅಂತಂದ್ರೆ ಯಾವುದೇ ಒಂದು ಆಯೋಗ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಒಂದು 25ರಿಂದ 30 ಪಾಯಿಂಟ್ಸ್ಗಳು ನಮ್ಗೆ ಗೊತ್ತಿರಬೇಕು, ಬಹಳ ಪ್ರಮುಖವಾಗಿ ಗೊತ್ತಿರಬೇಕು. ಹಾಗಾಗಿ ಯಾಕಂದ್ರೆ ಇದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಸೇ ಆಗಿರೋದ್ರಿಂದ ಸ್ವಲ್ಪ ಡೀಪ್ ಆಗಿ ಒಂದು ಆಯೋಗದ ಬಗ್ಗೆ ಪ್ರಮುಖವಾದಂತಹ 30ರಿಂದ 40 ಕೀ ಪಾಯಿಂಟ್ಸ್ ಗಳನ್ನ ತಿಳ್ಕೊಳ್ಳೇಬೇಕಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ವಿಚಾರಗಳನ್ನ ಗಮನಿಸಿಕೊಂಡು ಚರ್ಚೆ ಮಾಡಲಾಗ್ತಾ ಇದೆ. ನೋಡಿ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಏನಿದೆಯಲ್ಲ, ಇದನ್ನ ಸ್ಥಾಪನೆ ಮಾಡಿದ್ ಯಾವಾಗ ಅನ್ನೋದನ್ನ ಗುರುತಿಸ್ಕೊಳ್ಳಿ. 1993 ಅನ್ನೋದನ್ನ ಬಹಳ ನೋಟ್ ಮಾಡಿಟ್ಕೊಳ್ಳಿ. 1993ರಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನ ಸ್ಥಾಪನೆ ಮಾಡ್ತಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ನ್ಯಾಷನಲ್ ಕಮಿಷನ್ ಆನ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ. ಮತ್ತೆ ಈ ಆಯೋಗವನ್ನ 1993ರ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆಯನ್ನ ತೆಗೆದುಕೊಂಡು ಬರ್ತಾರೆ. ಆ ಕಾಯ್ದೆ ಮೂಲಕ ರೂಪಿಸಲಾಯಿತು ಅನ್ನೋದನ್ನ ಗಮನಿಸಬೇಕಾಗತ್ತೆ. ಮತ್ತೆ ಸಂವಿಧಾನದ 340ನೇ ವಿಧಿ ಯಾವ ವಿಧಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. 340ನೇ ವಿಧಿ ಹಿಂದುಳಿದ ವರ್ಗಗಳ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅಧ್ಯಯನ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಕ್ಕಂತಹ, ಹಿಂದುಳಿದ ವರ್ಗಗಳ ಅಧ್ಯಯನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ವಿಧಿ ಯಾವುದು ಅಂತಂದ್ರೆ 340ನೇ ವಿಧಿ ಅನ್ನೋದನ್ನ ಗಮನಿಸಬೇಕಾಗತ್ತೆ. ನೋಡ್ಕೊಳ್ಳಿ, ಆಗ ಯಾವ ಸಂವಿಧಾನದ ಭಾಗ ಬರುತ್ತೆ ಇಲ್ಲಿ ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಯಾವ ಸಂವಿಧಾನದ ಭಾಗದಲ್ಲಿ 340ನೇ ವಿಧಿ ಕಂಡು ಬರುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್, ಆಯೋಗದ ಮುಖ್ಯ ಕಚೇರಿ ಎಲ್ಲಿ ಬರುತ್ತೆ ಅಂತ ದೆಹಲಿನಲ್ಲಿದೆ ಅನ್ನೋದನ್ನ ಗಮನಿಸಬೇಕು. ದೆಹಲಿನಲ್ಲಿದೆ. ಆಯೋಗ 3 ವರ್ಷಗಳ ಅವಧಿಗೆ ಕಾರ್ಯನಿರ್ವಹಿಸುತ್ತೆ. ಕೇಳ್ತಾನೆ ಕ್ವಶನ್, 5 ವರ್ಷ ಅಂತಾನೆ, 2 ವರ್ಷ ಅಂತಾರೆ, ಈ ರೀತಿ 6 ವರ್ಷ ಅಂತ ಹೇಳ್ತಾರೆ. ಈ ರೀತಿಯಾಗಿ ಆಪ್ಷನ್ಸ್ ಗಳನ್ನ ಕೊಡುವಂತ ಸಾಧ್ಯತೆಗಳಿರುತ್ತೆ. 3 ವರ್ಷ ಅಥವಾ ಸ್ಟೇಟ್ಮೆಂಟ್ ಅನ್ನ ಕೊಡ್ಬೋದು. ಇದೊಂದು ಸ್ಟೇಟ್ಮೆಂಟ್ ಕೊಡ್ಬೋದು, ಇದೊಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಈ ಎರಡು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಎ ಬಿ ಅಂತ ಹೇಳ್ಬೋದು, ನನ್ ಆಫ್ ದಿ ಅಬೋ ಅಂತ ಹೇಳ್ಬೋದು. ಈ ರೀತಿಯಾಗಿ ನೋಡಿ, ಅನಾಲಿಸಿಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಆಯೋಗವನ್ನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಡಿ ನೇಮಕ ಮಾಡಲಾಗಿದೆ. ಈ ಆಯೋಗವನ್ನ ನೇಮಕ ಮಾಡಿರ್ತಕ್ಕಂತಹ ಅಥವಾ ಈ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಯಾವ ಒಂದು ಸಚಿವಾಲಯದಡಿ ಬರುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಕ್ವಶನ್ ಅನ್ನ ಕೇಳ್ಬೋದಾಗಿರುತ್ತೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಅಂತೇಳಿ ಕರಿತೀವಿ. ಈ ಒಂದು ಸಚಿವಾಲಯದ ಅಡಿಯಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನ ನೇಮಕ ಮಾಡಲಾಗಿದೆ ಅನ್ನೋದನ್ನ ಗಮನಿಸಬಹುದು. ಸೊ ನೆಕ್ಸ್ಟ್ ಬರೋಣ. 2018ರಲ್ಲಿ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ನೀಡಲಾಗಿದೆ. ಆಯೋಗ ಅಲ್ಲಿ ತನಕನೂ ಸಂವಿಧಾನಾತ್ಮಕ ಸ್ಥಾನಮಾನ ಇರ್ಲಿಲ್ವಾ? ಖಂಡಿತವಾಗಿ ಇರ್ಲಿಲ್ಲ. ಸಂವಿಧಾನಾತ್ಮಕ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ಕೊಟ್ಟಿದ್ದು ಯಾವಾಗ? 2018. ಇದನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. 2018ರಲ್ಲಿ ಏನ್ ಮಾಡಿದ್ರು? ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ಕೊಟ್ಟರು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ. ಓಕೆ, ಮುಂಚೆ SC/ST ಆಯೋಗ ಇತ್ತು, ಆದ್ರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಂತ ಇರ್ಲಿಲ್ಲ. ನ್ಯಾಷನಲ್ ಕಮಿಷನ್ ಆನ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ. ಇದು ಇರ್ಲಿಲ್ಲ ಆಕ್ಚುಲಿ. 2018ರಲ್ಲಿ ಒಂದು ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಕೊಡ್ಲಾಯ್ತು ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬಂದಾಗ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ನಮ್ಮ ಸಂವಿಧಾನದ ಕ್ಲಾಸ್ ವಿಧಿ ಏನಿದೆ 338 ಬಿ ವಿಧಿ ಇದೆಯಲ್ಲ,
ಇದು ಇದರ ಮೂಲಕ 338B ಇದರ ಮೂಲಕ ಆಯೋಗಕ್ಕೆ ಅಧಿಕೃತ ಮಾನ್ಯತೆಯನ್ನ ಕೊಡಲಾಗಿದೆ. ಅಂದ್ರೆ ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಂತ ಹೇಳಿ ಯಾವಾಗ ಕೊಡ್ತಾರಲ್ಲ, ಅದಕ್ಕೆ ಬಳಕೆ ಆಗಿರ್ತಕ್ಕಂಥ ವಿಧಿ ಯಾವುದು ಅಂದ್ರೆ 338B. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಆಯೋಗ ಕಂಪೋಸಿಷನ್ ಹೆಂಗಿರುತ್ತೆ, ಕಂಪೋಸಿಷನ್ ಯಾವ ತರ ಆಗಿರುತ್ತೆ ಅಂದ್ರೆ, ಆಯೋಗ ಒಬ್ಬ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ ಮತ್ತು 3 ಜನ ಸದಸ್ಯರಿರ್ತಾರೆ. ಒಬ್ಬ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು 3 ಜನ ಸದಸ್ಯರುಗಳನ್ನ ಒಳಗೊಂಡಿರ್ತಕ್ಕಂತಹ ಆಯೋಗ ಅಂತೇಳಿ ಗಮನಿಸಬೇಕಾಗಿರುತ್ತೆ. ಓಕೆ, ಒಬ್ಬ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು 3 ಜನ ಸದಸ್ಯರು, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಪ್ರಸ್ತುತ ಅಧ್ಯಕ್ಷರು ಹಂಸರಾಜ್ ಗಂಗಾರಾಮ್ ಅಹೀರ್ ಅಂತೇಳಿ ಕರಿತೀವಿ. ಇವರನ್ನ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಪ್ರಸ್ತುತ ಉಪಾಧ್ಯಕ್ಷರು ಯಾರು ಇಲ್ಲ, ಸ್ಥಾನ ಖಾಲಿಯಾಗಿದೆ. ಇಂಥವನ್ನೆಲ್ಲ ಏನ್ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರಲ್ಲ. ಅಧ್ಯಕ್ಷರಾಗಿರುವಂತವ್ರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಪ್ರಸ್ತುತ ಸದಸ್ಯರುಗಳಲ್ಲಿ ಭುವನ ಭೂಷಣ ಕಮಲ್, ಕೌಶಲೇಂದ್ರ ಸಿಂಗ್ ಪಾಟೀಲ್ ಮತ್ತೆ ತಲ್ಲೋಜು ಆಚಾರಿ ಇವರು ಪ್ರಸ್ತುತ ಸದಸ್ಯರುಗಳಾಗಿದ್ದಾರೆ ಎಂಬುದನ್ನ ಗಮನಿಸಬೇಕಾಗತ್ತೆ. ಈ ಆಯೋಗ ಏನಿದೆ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಹಿಂದುಳಿದ ವರ್ಗಗಳ ಕುಂದು ಕೊರತೆಗಳ ವಿಚಾರಣೆ ಮಾಡುತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಮುಖ್ಯವಾದಂತ ಕಾರ್ಯ ಏನು, ಈಗ ಕಾರ್ಯಕ್ಕೆ ಬರ್ತಾ ಇದೀವಿ. ಮುಖ್ಯವಾದಂತ ಕಾರ್ಯ ಏನು ಅಂದ್ರೆ, ಆಯೋಗ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಕುಂದು ಕೊರತೆಗಳನ್ನ ನೋಡ್ತಕ್ಕಂತಹ ಒಂದು ಜವಾಬ್ದಾರಿ ಇರುತ್ತೆ ಅನ್ನೋದು. ಶೈಕ್ಷಣಿಕ ಹಿಂದುಳಿದ ವರ್ಗಗಳ ಕುಂದು ಕೊರತೆಗಳನ್ನ ವಿಚಾರಣೆ ಮಾಡುವಂತ ಜವಾಬ್ದಾರಿ ಇತ್ತು. ಮತ್ತೆ ಈ ಆಯೋಗ ಹಿಂದುಳಿದ ವರ್ಗಗಳ ಹಕ್ಕುಗಳ ರಕ್ಷಣೆಗೆ ಶಿಫಾರಸು ಮಾಡುತ್ತೆ. ಶಿಫಾರಸು ಮಾಡೋ ಕೆಲಸ ಮಾಡುತ್ತೆ. ಶಿಫಾರಸು ಜಾರಿ ತರಲ್ಲ, ಶಿಫಾರಸು ಮಾಡೋ ಕೆಲಸ ಮಾಡುತ್ತೆ ಸರ್ಕಾರಕ್ಕೆ. ಮತ್ತೆ ಆಯೋಗ ವಾರ್ಷಿಕ ವರದಿಯನ್ನ ರಾಷ್ಟ್ರಾಧ್ಯಕ್ಷರಿಗೆ ಸಲ್ಲಿಸಬೇಕು. ಯಾರಿಗೆ? ರಾಷ್ಟ್ರಾಧ್ಯಕ್ಷ ಅಥವಾ ರಾಷ್ಟ್ರಪತಿಗೆ ಸಲ್ಲಿಸಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ರಾಷ್ಟ್ರಪತಿಗೆ ತನ್ನ ವರದಿಯನ್ನ ಸಲ್ಲಿಸಬೇಕು. ಆಪ್ಷನ್ಸ್ ಗಳನ್ನ ಕೊಡ್ತಾರೆ, ಪ್ರಧಾನ ಮಂತ್ರಿಗೆ, ಹಿಂದುಳಿದ ವರ್ಗಗಳ ಇಲಾಖೆಗೆ, ಮತ್ತೆ ರಾಷ್ಟ್ರಪತಿಗೆ. ಈ ರೀತಿಯಾಗಿ ವಿಭಿನ್ನ ರೀತಿಯಲ್ಲಿ ಪಾರ್ಲಿಮೆಂಟ್ಗೆ, ಸಂಸತ್ತಿಗೆ ವರದಿ ಸಲ್ಲಿಸಬೇಕಾಗುತ್ತೆ ಅನ್ನುವಂತ ಒಂದಷ್ಟು ಆಪ್ಷನ್ಸ್ ಗಳನ್ನು ಕೊಡ್ತಾರೆ. ಯಾರಿಗೆ ವರದಿ ಕೊಡ್ಬೇಕಾಗಿರುತ್ತೆ? ರಾಷ್ಟ್ರಪತಿಗೆ ವರದಿಯನ್ನ ಸಲ್ಲಿಸಬೇಕು. ರಾಷ್ಟ್ರಾಧ್ಯಕ್ಷರು ವರದಿಯನ್ನ ಸಂಸತ್ತಿನಲ್ಲಿ ಅವ್ರು ಮಂಡಿಸ್ತಾರೆ. ಸಂಸತ್ನಲ್ಲಿ ಅದನ್ನ ಮಂಡನೆ ಮಾಡೋದು ಯಾರು? ರಾಷ್ಟ್ರಪತಿಗಳು. ಅದನ್ನ ತಗೊಂಡೋಗಿ ಅಲ್ಲಿ ಮಂಡನೆ ಮಾಡ್ಬೇಕು ಅವರು, ರಾಷ್ಟ್ರಪತಿಗಳು. ಓಕೆ, ಆಯೋಗ ಯಾವುದೇ ರೀತಿಯಾಗಿ ಸಂಸತ್ಗೆ ನೇರವಾದ ಸಂಪರ್ಕ ಇರೋದಿಲ್ಲ ಅನ್ನೋದು ಅಲ್ಲಿಗೆ ಸ್ಪಷ್ಟ ಆಯ್ತು. ಈ ಆಯೋಗ ಸರ್ಕಾರಕ್ಕೆ ಸಫಲತಾ ಮಾಪಕ ಕ್ರಮಗಳ ಬಗ್ಗೆ ಶಿಫಾರಸು ಮಾಡುತ್ತೆ. ಅಂದ್ರೆ ಏನೇನು ನೀವು ಕ್ರಮಗಳನ್ನ ತೆಗೆದುಕೊಳ್ಬಹುದು ಎನ್ನುವಂತಹ ಶಿಫಾರಸನ್ನು ಮಾಡುವಂತೆ ಕೆಲಸ ಮಾಡುತ್ತೆ. ಮತ್ತೆ ಆಯೋಗ ತನ್ನದೇ ಆದ ನಿಯಮಗಳನ್ನ ರೂಪಿಸಬಹುದು, ಕೂಡ ರೂಪಿಸಬಹುದಾಗಿರುತ್ತೆ ಅನ್ನೋದನ್ನ ಗಮನಿಸ್ಕೊಳ್ಳಿ. ಇಷ್ಟು ಇನ್ನೊಂದಷ್ಟು ಮಾಹಿತಿಗಳು. ಬಹಳ ಪ್ರಮುಖವಾಗಿ ನೋಡಿ, ಆಯೋಗ ಸಿವಿಲ್ ನ್ಯಾಯಾಲಯದ ಸಮನಾಧಿಕಾರವನ್ನು ಹೊಂದಿರುತ್ತೆ. ಅಂದ್ರೆ ಸಿವಿಲ್ ನ್ಯಾಯಾಲಯ ಏನು ಕೆಲವು ಅಧಿಕಾರಗಳನ್ನ ಪವರ್ಸ್ ಅನ್ನು ಹೊಂದಿರುತ್ತೆ, ಆ ಒಂದು ಅಧಿಕಾರ ಇದಕ್ಕೂ ಇರುತ್ತೆ, ಆಯೋಗಕ್ಕಿರುತ್ತೆ ಅನ್ನೋದನ್ನ ಗಮನಿಸಬೇಕಾಗಿರುತ್ತೆ. ಅಂದ್ರೆ ಅರ್ಥ ಏನು? ಆಯೋಗ ಸಾಕ್ಷಿಯನ್ನ ಸ್ವೀಕರಿಸಬಹುದು ಮತ್ತೆ ದಾಖಲೆಗಳನ್ನ ಪರಿಶೀಲನೆ ಮಾಡಬಹುದು ಅಂತ ಒಂದು ಪವರ್ ಇದೆ. 2021ರಲ್ಲಿ ಏನ್ ತಿದ್ದುಪಡಿ? 105ನೇ ತಿದ್ದುಪಡಿ ಆಗಿದೆ. 2021ರಲ್ಲಿ 105ನೇ ತಿದ್ದುಪಡಿ ಆಗಿದೆ. ಇದು ರಾಜ್ಯಗಳಿಗೆ ಹಿಂದುಳಿದ ವರ್ಗಗಳ ಪಟ್ಟಿಯನ್ನ ಮಾಡೋದಕ್ಕೆ ಅಧಿಕಾರವನ್ನ ಮರಳಿ ನೀಡಿದೆ ಅನ್ನೋದನ್ನ ಗಮನಿಸ್ಕೊಳ್ಳಿ. ಮತ್ತೆ 127ನೇ ತಿದ್ದುಪಡಿ ಮಸೂದೆ 2021 ಆಗಸ್ಟ್ ನಲ್ಲಿ ಅಂಗೀಕಾರವಾಗಿದೆ. ಅಂದ್ರೆ ಈ 127ನೇ ತಿದ್ದುಪಡಿ ಮಸೂದೆ 105ನೇ ತಿದ್ದುಪಡಿ ಆಯ್ತು. ಇದು ಅಂಗೀಕಾರವಾಗಿದೆ ಅನ್ನೋದನ್ನ ಗಮನಿಸಬಹುದು. ಈ ತಿದ್ದುಪಡಿ 2021 ಆಗಸ್ಟ್ 18ರಂದು ರಾಷ್ಟ್ರಪತಿ ಅನುಮೋದನೆ ಪಡ್ಕೊಂಡಿದೆ. 2021. ಆನಂತರ 105ನೇ ತಿದ್ದುಪಡಿ 102ನೇ ತಿದ್ದುಪಡಿಯ ಬದಲಾವಣೆಯನ್ನ ಕೂಡ ಮಾಡಿದೆ ಅನ್ನೋದನ್ನ ಗಮನಿಸಬಹುದು. ಹಾಗಿದ್ರೆ 102ನೇ ತಿದ್ದುಪಡಿ ಯಾವುದು ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗುತ್ತೆ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈಗಲೇ, ಸದ್ಯದರಲ್ಲೇ 102ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೋಡಿ, 102ನೇ ತಿದ್ದುಪಡಿ ಕೇಂದ್ರಕ್ಕೆ ಆಯೋಗದ ಅಧಿಕಾರವನ್ನ ಕೊಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಆಯೋಗದ ಮೇಲೆ ಏನೇನು ಪವರ್ಗಳನ್ನ ಹೊಂದಿರಬಹುದು, ಅಧಿಕಾರವನ್ನ ಹೊಂದಿರಬಹುದು ಎನ್ನುವಂತಹ ವಿಚಾರದ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ. 105ನೇ ತಿದ್ದುಪಡಿ ರಾಜ್ಯಗಳಿಗೆ ಹಿಂದುಳಿದ ವರ್ಗಗಳ ಗುರುತಿಸುವ ಅಧಿಕಾರ ಮರಳಿ ನೀಡಿದೆ ಅನ್ನೋದನ್ನ ಗಮನಿಸಬೇಕು. ಗುರುತಿಸುವಂತಹ ಅಂದ್ರೆ ಹಿಂದುಳಿದ ವರ್ಗಗಳು ಯಾವ್ಯಾವ್ದು, ಬ್ಯಾಕ್ವರ್ಡ್ ಕ್ಲಾಸಸ್ ಯಾರ್ಯಾರು ಸೇರ್ಕೋಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ಮಾಡಬಹುದು ಎನ್ನುವಂತಹ ಒಂದು ತಿದ್ದುಪಡಿ ಮಾಡಿದೆ. ರಾಜ್ಯ ಹಿಂದುಳಿದ ಆಯೋಗಗಳು ತಮ್ಮ ರಾಜ್ಯದಲ್ಲಿನ ವರ್ಗಗಳನ್ನ, ಕ್ಲಾಸಸ್ ಆಫ್ ಪೀಪಲ್ ಅನ್ನ ಗುರುತಿಸಬಹುದಾಗಿರುತ್ತೆ. ರಾಜ್ಯ ಹಿಂದುಳಿದ ಆಯೋಗಗಳು ಅದು ಕೂಡ
ಇರುವಂತದ್ದು ಅಸ್ತಿತ್ವದಲ್ಲಿ. ರಾಜ್ಯದಲ್ಲೂ ಕೂಡ, ರಾಜ್ಯ ಮಟ್ಟದಲ್ಲೂ ಕೂಡ ಹಿಂದುಳಿದ ವರ್ಗಗಳು ಆಯೋಗಗಳು ಇರ್ತವೆ. ಹಾಗಾಗಿ ರಾಜ್ಯ ಹಿಂದುಳಿದ ಆಯೋಗಗಳು ಏನ್ ಮಾಡ್ಬೋದು, ನಮ್ಮ ರಾಜ್ಯದಲ್ಲಿನ ಕ್ಲಾಸಸ್ ಆಫ್ ಪೀಪಲ್ ಅನ್ನು ಗುರುತಿಸಬಹುದು, ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್. ಈ ಆಯೋಗ ಸಾಮಾಜಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನ ಮೇಲ್ವಿಚಾರಣೆ ಮಾಡುತ್ತೆ. ಆಯೋಗವು ಹಿಂದುಳಿದ ವರ್ಗಗಳ ಸಮಗ್ರ ಅಭಿವೃದ್ಧಿಗೆ ಸಲಹೆಯನ್ನು ಕೊಡುತ್ತೆ ಅನ್ನೋದನ್ನ ಗಮನಿಸ್ಕೊಳ್ಳಿ. ಆಯೋಗವು ಸರ್ಕಾರದ ನೀತಿಗಳ ಪ್ರಗತಿಯನ್ನು ಕೂಡ ಮೌಲ್ಯಮಾಪನ ಮಾಡುತ್ತೆ ಅಂತ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್, ಈ ಆಯೋಗದ ಶಿಫಾರಸುಗಳನ್ನ ಸರ್ಕಾರ ಪಾಲನೆ ಮಾಡ್ಲಿಲ್ಲಪ್ಪ, ಪಾಲಿಸದಿದ್ದರೆ ಕಾರಣಗಳನ್ನ ವಿವರಿಸಬೇಕಾಗುತ್ತೆ. ಅದು ಬಹಳ ಪ್ರಮುಖವಾದಂತ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ ಶಿಫಾರಸುಗಳನ್ನ ಸರ್ಕಾರ ಪಾಲನೆ ಮಾಡಿಲ್ಲಪ್ಪ, ಅವಾಗ ಯಾಕೆ ಅನ್ನೋದನ್ನ ಸ್ಪಷ್ಟನೆಯನ್ನ ಕೊಡ್ಬೇಕಾಗತ್ತೆ. ರಾಜ್ಯಪಾಲರು ಏನ್ ಮಾಡ್ತಾರೆ, ರಾಜ್ಯದ ಮಟ್ಟದಲ್ಲಿ ಆಯೋಗದ ವರದಿಯನ್ನ ರಾಜ್ಯ ವಿಧಾನಮಂಡಲದಲ್ಲಿ ಮಂಡಿಸ್ತಾರೆ. ಅಲ್ಲಿ ರಾಷ್ಟ್ರಪತಿಗಳು ಸಂಸತ್ತಲ್ಲಿ ಮಂಡಿಸ್ತಾರೆ. ಆಯೋಗವು ಸಮಾನತೆ ಮತ್ತು ನ್ಯಾಯತೆಯ ಪ್ರೋತ್ಸಾಹವನ್ನ ಉದ್ದೇಶಿಸುತ್ತೆ ಅನ್ನೋದನ್ನ ಗಮನಿಸಬೇಕು. ಹಿಂದುಳಿದ ವರ್ಗಗಳ ಪರ ವಿಶೇಷ ಹಕ್ಕುಗಳನ್ನ ಒದಗಿಸ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸಬಹುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಯೋಗದ ಶಿಫಾರಸುಗಳನ್ನ ಪರಿಗಣಿಸಬೇಕು ಅನ್ನುವಂಥದ್ದನ್ನ ಈ ಒಂದು ಅಂಶವನ್ನ ಇಡಲಾಗಿದೆ ಅನ್ನೋದನ್ನ ಗಮನಿಸಬಹುದು. ಈ ಆಯೋಗ ಹಿಂದುಳಿದ ವರ್ಗಗಳ ನೀತಿಗಳ ಮೇಲೆ ಸಮಾಲೋಚನೆಯನ್ನ ನಡೆಸುತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಈ ಒಂದು ಆಯೋಗಕ್ಕೆ ಜನರ ನೇರವಾಗಿ ವಿಚಾರಣೆ ಮಾಡ್ತಕ್ಕಂತಹ ಜನರ ಜೊತೆಗೆ ನೇರ ಸಂಪರ್ಕವನ್ನ ಇಟ್ಕೋಬಹುದಾದಂತಹ ಅಧಿಕಾರ ಈ ಆಯೋಗಕ್ಕೆ ನೀಡಲಾಗಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಮತ್ತೆ ರಾಷ್ಟ್ರಾಧ್ಯಕ್ಷರು ಆಯೋಗಕ್ಕೆ ವಿಭಿನ್ನ ಕಾರ್ಯಗಳನ್ನ ನಿರ್ಧರಿಸ್ತಾರೆ. ಯಾವ್ಯಾವ ಕಾರ್ಯಗಳನ್ನ ನೀವು ಮಾಡಬೇಕು ಅನ್ನುವಂಥದ್ದನ್ನ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಒಂದು ಫ್ರೇಮ್ ವರ್ಕ್ ಅನ್ನ ಹಾಕೊಡ್ತಾರೆ ಅನ್ನೋದನ್ನ ಗಮನಿಸಬೇಕಾಗಿರುತ್ತೆ. ಮತ್ತೆ ಆಯೋಗ ಸಮಗ್ರ ವರದಿ ದೇಶದ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ, ಅದು ಬಹಳ ಪ್ರಮುಖ. ಯಾತಕ್ಕೋಸ್ಕರ ಇದೆ ಅಂತಂದ್ರೆ ದೇಶದ ಸಮಗ್ರ ಅಭಿವೃದ್ಧಿಗೆ ಸಹಾಯ ಮಾಡುವಂತ ಒಂದು ಎಫೆಕ್ಟ್ ಅನ್ನ ಅಥವಾ ಪರಿಣಾಮಕಾರಿ ಅಂಶವನ್ನ ಗಮನಿಸಬಹುದಾಗಿರುತ್ತೆ ಆಯೋಗದ ಜಾರಿ ಮಾಡಿರುವಂತಹ ಒಂದು ಕಾರಣದಿಂದಾಗಿ. ಮತ್ತೆ ಹಿಂದುಳಿದ ವರ್ಗಗಳ ಆಯೋಗ ಒಂದು ಪ್ರಮುಖವಾದಂತಹ ಒಂದು ಸಂವಿಧಾನಾತ್ಮಕ ಒಂದು ಸ್ಥಾಪನೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತೇಳಿ ನಾವು ಗಮನಿಸಬಹುದಾಗಿರುತ್ತೆ ಹಿಂದುಳಿದ ವರ್ಗಗಳ ಆಯೋಗವನ್ನ ಅನ್ನೋದನ್ನ ನೆನಪಿಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗವು ಪ್ರತ್ಯೇಕ ಆಯೋಗವಾಗಿ ಅಸ್ತಿತ್ವಕ್ಕೆ ಯಾವ ವರ್ಷ ಜಾರಿ ಬಂದಿದೆ? ಪರಿಶಿಷ್ಟ ವರ್ಗಗಳ ಜಾತಿಗಳ ರಾಷ್ಟ್ರೀಯ ಆಯೋಗ 2004 ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ. SC ಪರಿಶಿಷ್ಟ ಜಾತಿ SC ಆಯೋಗ ಅಂತ ಏನ್ ಕರಿತೀವಿ, ನ್ಯಾಷನಲ್ ಕಮಿಷನ್ ಆನ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ, ಇದು 2004ರಲ್ಲಿ ಜಾರಿ ಬಂದಿದೆ ಅನ್ನೋದನ್ನ ಗಮನಿಸಬೇಕು. ಇದು 2004ರಲ್ಲಿ ಜಾರಿ ಬಂದಿದೆ. 65ನೇ ತಿದ್ದುಪಡಿ ಮೂಲಕ 338ನೇ ವಿಧಿಯನ್ನ ತಿದ್ದುಪಡಿ ಮಾಡೋದ್ರ ಮೂಲಕ SC ಆಯೋಗವನ್ನ ಜಾರಿ ತರಲಾಗಿದೆ, ಬಹಳ ಪ್ರಮುಖವಾಗಿ. ಅನಂತರ 1990ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಆಯೋಗವನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. 1990ಯಲ್ಲಿ ಏನ್ ಮಾಡಿದ್ದಾರೆ, ಎರಡು ಮರ್ಜ್ ಮಾಡಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗಗಳ ಆಯೋಗವನ್ನ ಸ್ಥಾಪನೆ ಮಾಡಲಾಗಿದೆ. 2013ರಲ್ಲಿ 89ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಎರಡೂ ಆಯೋಗಗಳನ್ನ ಪ್ರತ್ಯೇಕ ಮಾಡ್ಬಿಟ್ಟಿದ್ದಾರೆ. SC ಆಯೋಗನೇ ಬೇರೆ, SC ಆಯೋಗನೇ ಬೇರೆ. ಅಂದ್ರೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗನೇ ಬೇರೆ, ಪರಿಶಿಷ್ಟ ವರ್ಗಗಳ ಅಥವಾ ಪಂಗಡಗಳ ರಾಷ್ಟ್ರೀಯ ಆಯೋಗನೇ ಬೇರೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. 2013ರಲ್ಲಿ 89ನೇ ತಿದ್ದುಪಡಿ ಆಯೋಗಗಳನ್ನ ಪ್ರತ್ಯೇಕ ಮಾಡಿರ್ತಕ್ಕಂಥದ್ದು. ಮತ್ತೆ ಆಯೋಗದ ಪ್ರಾಥಮಿಕ ಉದ್ದೇಶ ಅಂತ ಬಂದ್ರೆ ಪರಿಶಿಷ್ಟ ಜಾತಿಗಳ ಹಕ್ಕು ರಕ್ಷಣೆ ಮಾಡುವಂಥದ್ದು. ಅದನ್ನ ನಾವು ಗೆಸ್ ಮಾಡಬಹುದಾಗಿರುತ್ತೆ. ಈ ಆಯೋಗವನ್ನ ದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ, ಅಂದ್ರೆ ಪ್ರಮುಖ ಕಚೇರಿ ದೆಹಲಿಯಲ್ಲಿದೆ ಅನ್ನೋದನ್ನ ನೋಡಿ. ಆಯೋಗದ ಅಧಿಕಾರಾವಧಿ 3 ವರ್ಷ, ಇದು ಕೂಡ ಅಷ್ಟೇ 3 ವರ್ಷ. ಹಿಂದುಳಿದ ವರ್ಗಗಳ ಆಯೋಗಕ್ಕೂ 3 ವರ್ಷ, ಇದಕ್ಕೂ 3 ವರ್ಷ. ಆಯೋಗ ಏನಿದೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಮತ್ತೆ ಇದೇ ಸಚಿವಾಲಯ ಜವಾಬ್ದಾರಿ ನೋಡುವಂಥದ್ದು. ಆಯೋಗದ ಪ್ರಸ್ತುತ ಅಧ್ಯಕ್ಷರು ಶ್ರೀ ಕಿಶೋರ್ ಮಕ್ವಾನ್ ಅಂತೇಳಿ ಕರಿತೀವಿ. ಪ್ರಸ್ತುತ ಸದಸ್ಯರುಗಳಲ್ಲಿ ಲವಕುಶ್ ಕುಮಾರ್ ಮತ್ತೆ ವಡ್ಡೆಪಲ್ಲಿ ರಾಮಚಂದ್ರ ಅವರು ಇದ್ದಾರೆ ಅನ್ನೋದನ್ನ ಗಮನಿಸಬಹುದು. ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರು, ಒಬ್ಬ ಉಪಾಧ್ಯಕ್ಷರು ಮತ್ತೆ 3 ಸದಸ್ಯರಿರ್ತಾರೆ ಅನ್ನೋದನ್ನ ಗಮನಿಸಬೇಕು. ಆಯೋಗದ ಸದಸ್ಯರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು ನಾವು. ಆಯೋಗದ ಎಲ್ಲ ಸದಸ್ಯರುಗಳನ್ನ ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್, ಇನ್ಕ್ಲೂಡಿಂಗ್ ಅಧ್ಯಕ್ಷರನ್ನ, ಆಯೋಗದ ಎಲ್ಲ ಸದಸ್ಯರುಗಳನ್ನ ರಾಷ್ಟ್ರಪತಿಗಳು ನೇಮಕ ಮಾಡುವಂತ ಒಂದು ಅಧಿಕಾರ ಇದೆ ಅನ್ನೋದನ್ನ, ಪ್ರೊಸೀಜರ್ ಇದೆ ಅನ್ನೋದನ್ನ ಗಮನಿಸಬೇಕು. ಸೊ ಆಯೋಗ ಸಂವಿಧಾನದ ರಕ್ಷಣೆಗಳ
ಪ್ರಾಯೋಗಿಕತೆಯನ್ನ ಪರಿಶೀಲನೆ ಮಾಡುತ್ತೆ. ಪರಿಶಿಷ್ಟ ಜಾತಿಗಳಲ್ಲಿ ತೊಂದರೆಗೀಡಾದವರ ದೂರುಗಳನ್ನ ತನಿಖೆ ಮಾಡುವಂತ ಕೆಲಸ ಮಾಡುತ್ತೆ. ಆಯೋಗ ಸರ್ಕಾರಕ್ಕೆ ಸಾಮಾಜಿಕ ಆರ್ಥಿಕ ಸಲಹೆಗಳನ್ನ ನೀಡ್ತಾ ಹೋಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಲ್ಯಾಣ ಯೋಜನೆಗಳನ್ನ ಮೌಲ್ಯಮಾಪನ ಮಾಡುವಂತ ಕೆಲಸ ಮಾಡುತ್ತೆ. ಆಯೋಗ ಹಕ್ಕುಗಳ ರಕ್ಷಣೆಗಾಗಿ ಸರ್ಕಾರಕ್ಕೆ ಶಿಫಾರಸುಗಳನ್ನ ನೀಡೋ ಕೆಲಸ ಮಾಡುತ್ತೆ ಸರ್ಕಾರಕ್ಕೆ. ಮತ್ತೆ ಕೇಂದ್ರ ಸರ್ಕಾರ ಆಯೋಗದ ವರದಿಯನ್ನ ಸಂಸತ್ತಿಗೆ ಮಂಡನೆ ಮಾಡ್ತಾ ಹೋಗುತ್ತೆ. ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಆಯೋಗದ ವರದಿಯನ್ನ ಸಂಸತ್ತಿಗೆ ಮಂಡನೆ ಮಾಡುತ್ತೆ ಅನ್ನೋದನ್ನ ಗಮನಿಸ್ಬೇಕು ನಾವು. ಆಯೋಗವು ಸಿವಿಲ್ ನ್ಯಾಯಾಲಯದ ಹಕ್ಕುಗಳನ್ನು ಹೊಂದಿದೆ. ನೋಡಿ, ಅದಕ್ಕೆ ಈಕ್ವಲೆಂಟ್ ಒಂದು ಪವರ್ ಇದೆ ಅನ್ನೋದನ್ನ ನಾವು ಗಮನಿಸ್ಕೊಂಡ್ವಿ. ಸಾಕ್ಷ್ಯಗಳನ್ನ ಸ್ವೀಕರಿಸತಕ್ಕಂತ ಅಧಿಕಾರ ಆಯೋಗಕ್ಕೆ ಇದೆ. ಸಾರ್ವಜನಿಕ ದಾಖಲೆಗಳನ್ನ ತರಿಸ್ಕೊಳ್ತಕ್ಕಂತಹ ಹಕ್ಕನ್ನು ಕೂಡ ಹೊಂದಿದೆ. ರಾಷ್ಟ್ರಾಧ್ಯಕ್ಷರು ಆಯೋಗದ ಇತರೆ ಕಾರ್ಯವಿಧಾನಗಳನ್ನ ನಿರ್ಧರಿಸ್ತಾರೆ. ಆಯೋಗದ ಸದಸ್ಯರ ಸೇವಾ ನಿಯಮಗಳನ್ನ ರಾಷ್ಟ್ರಾಧ್ಯಕ್ಷರು ನಿಗದಿಪಡಿಸ್ತಾರೆ ಅನ್ನೋದನ್ನ ಗಮನಿಸಬೇಕು. ದೇಶದ ಯಾವುದೇ ಭಾಗದಲ್ಲಿ ಆಯೋಗ ತನಿಖೆಯನ್ನ ನಡೆಸ್ತಕ್ಕಂತಹ ಒಂದು ಅಧಿಕಾರವನ್ನು ಹೊಂದಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಮತ್ತೆ ಸಮನ್ಸ್ ನೀಡೋ ಅಧಿಕಾರ ಕೂಡ ಆಯೋಗಕ್ಕಿದೆ. ಸಮನ್ಸ್ ಕೊಡುವಂಥದ್ದು, ಸಮನ್ಸ್ ಕೊಟ್ಟು ಇನ್ಫಾರ್ಮೇಶನ್ ಅನ್ನ ತಗೊಂಡು ಅಥವಾ ಸಮನ್ಸ್ ನೀಡಿ ನಂತರ ಯಾವ್ದಾದ್ರು ಜಾರಿ ಮಾಡತಕ್ಕಂತಹ ಒಂದು ಪ್ರಕ್ರಿಯೆಗಳನ್ನ ಮಾಡ್ಬೋದಾಗಿರುತ್ತೆ. ಆಜ್ಞೆ ಮೂಲಕ ದಾಖಲೆಗಳನ್ನ ಒದಗಿಸೋದಕ್ಕೆ ಆದೇಶವನ್ನು ಕೂಡ ಮಾಡಬಹುದು. ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕೆ ಅನುಕೂಲಕರ ವಿಧಾನಗಳನ್ನ ಸೂಚಿಸುತ್ತೆ ಅನ್ನೋದನ್ನ ಗಮನಿಸಬೇಕು. ಸಂಸತ್ತಿಗೆ ನೀಡುವ ವರದಿಯನ್ನಿದೆ ವಾರ್ಷಿಕವಾಗಿ ಒದಗಿಸಲಾಗುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಆಯೋಗವು ತನ್ನ ಕಾರ್ಯಕ್ಕಾಗಿ ಸ್ವತಂತ್ರ ನಿಯಮಗಳನ್ನ ರಚಿಸಬಹುದು. ಮತ್ತೆ ಪರಿಶಿಷ್ಟ ಜಾತಿ ಆ ಸಮುದಾಯದ ಅಭಿವೃದ್ಧಿಗೆ ನಿರಂತರವಾದಂತ ಒಂದು ತಪಾಸಣೆ ಮಾಡತಕ್ಕಂತ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ಗಮನಿಸಬಹುದು. ಮತ್ತೆ ಸರ್ಕಾರದ ಕಲ್ಯಾಣ ಯೋಜನೆಗಳನ್ನ ಯಶಸ್ವಿಯಾಗಿ ನಿರ್ಣಯಿಸುತ್ತೆ. ಯಾವುದೇ ಮಿತಿಗಳನ್ನ ಆಯೋಗದ ಕಾರ್ಯಕ್ಷೇತ್ರದಲ್ಲಿ ವಿಧಿಸಲಾಗಿರೋದ್ರಿಲ್ಲ. ಮತ್ತೆ ರಾಷ್ಟ್ರಾಧ್ಯಕ್ಷರು ಆಯೋಗದ ಅಧಿಕಾರಗಳನ್ನ ಹೆಚ್ಚಿಸೋದಕ್ಕೆ ತೀರ್ಮಾನಿಸಬಹುದು. ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಿಸಿದ ಸಾಂವಿಧಾನಿಕ ತಿದ್ದುಪಡಿಗಳನ್ನ ಅನುಸರಿಸುತ್ತೆ ಅನ್ನೋದನ್ನ ಗಮನಿಸಬೇಕು. ಆಯೋಗವು ಪರಿಶಿಷ್ಟ ಜಾತಿಗಳ ಬಗ್ಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಸರ್ಕಾರಕ್ಕೆ ನಿಯಮಾವಳಿ ಸುಧಾರಣೆಗೆ ಪ್ರಸ್ತಾಪಗಳನ್ನು ಕೂಡ ಮಾಡುವಂತಹ ಒಂದು ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ಗಮನಿಸಬೇಕು. ನೆಕ್ಸ್ಟ್, ಆಯೋಗದ ಶಿಫಾರಸುಗಳನ್ನ ನೋಡಿ. ಈ ಎಸ್.ಸಿ ಆಯೋಗ ಏನಿದೆಯಲ್ಲ, ಆಯೋಗದ ಶಿಫಾರಸುಗಳನ್ನ ಕೇಂದ್ರ ಸರ್ಕಾರ ಹುರಿದುಂಬಿಸ್ತಾ ಹೋಗುತ್ತೆ. ಮತ್ತೆ ಪರಿಶಿಷ್ಟ ಜಾತಿಗಳ ಹಕ್ಕುಗಳ ಬಗ್ಗೆ ಸಾರ್ವಜನಿಕ ಜಾಗೃತಿಯನ್ನ ಒದಗಿಸುವಂತಹ ಒಂದು ಕೆಲಸಕ್ಕೂ ಕೂಡ ಕೈಯಾಗುವಂತಹ ಅಗತ್ಯ ಇದೆ. ಅದನ್ನ ಕೂಡ ಮಾಡುತ್ತೆ ಅನ್ನೋದನ್ನ ಹೇಳ್ತಾರೆ. ಪರಿಶಿಷ್ಟ ಜಾತಿಗಳ ಹಕ್ಕುಗಳ ಬಗ್ಗೆ ಸಾರ್ವಜನಿಕ ಜಾಗೃತಿ ಒದಗಿಸುವಂತದ್ದು, ಮತ್ತೆ ಸಮಾಜದ ಇತರೆ ವರ್ಗಗಳೊಂದಿಗೆ ಸಮಾನತೆ ಸಾಧಿಸೋದಕ್ಕೆ ಕೆಲಸ ಮಾಡುತ್ತೆ. ಮತ್ತೆ ಆಯೋಗ ನಿರಂತರವಾಗಿ ನವೀಕೃತ ಕ್ರಮಗಳನ್ನ ಅನುಸರಿಸುವಂತಹ ಒಂದು ಆಯೋಗ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬರೋಣ ನೋಡಿ. ಈಗ ಪರಿಶಿಷ್ಟ ಜಾತಿ ಆಯ್ತು, ಈಗ ಪರಿಶಿಷ್ಟ ಪಂಗಡ, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಕರಿತೀವಿ. ಇವ್ರಿಗೆ ಸಂಬಂಧಪಟ್ಟಂತೆ ನೋಡುವಾಗ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನ ಯಾವ ವರ್ಷದಲ್ಲಿ ಅಸ್ತಿತ್ವಕ್ಕೆ ತರಲಾಗಿದೆ? ಪರಿಶಿಷ್ಟ ಪಂಗಡದ ಈಗ ಎಸ್.ಸಿದು 2004ರಲ್ಲಿ ಬಂತು ಅನ್ನೋದನ್ನ ಗುರುತಿಸಿದ್ವಿ. ಮತ್ತೆ ಎಸ್.ಟಿ ಆಯೋಗಕ್ಕೆ ಬಂದಾಗ 2004, ಅದು ಕೂಡ 2004 ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. 89ನೇ ಸಂವಿಧಾನ ತಿದ್ದುಪಡಿ 2003ರಲ್ಲಿ ಜಾರಿ ಬಂದಿರುವಂತದ್ದು. 83ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮತ್ತೆ 338ನೇ ವಿಧಿಯನ್ನ ತಿದ್ದುಪಡಿ ಕೂಡ ಮಾಡಲಾಗಿದೆ. ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಪ್ರತ್ಯೇಕ ಆಯೋಗವನ್ನ ರಚನೆ ಮಾಡಲಾಯಿತು. 338A ವಿಧಿ ಇದೆಯಲ್ಲ, ಇದರ ಮೂಲಕ ಪರಿಶಿಷ್ಟ ಪಂಗಡಗಳ ಆಯೋಗ ಜಾರಿನೂ ಕೂಡ ಆಗಿದೆ. 2004ರಲ್ಲಿ ಪರಿಶಿಷ್ಟ ಪಂಗಡಗಳ ಆಯೋಗ ಅಸ್ತಿತ್ವಕ್ಕೆ ಬಂದಿದೆ. 2004ರಲ್ಲಿ ಆಯೋಗದ ರಚನೆಗೆ ಒಬ್ಬ ಅಧ್ಯಕ್ಷರಿರ್ಬೇಕು, ಉಪಾಧ್ಯಕ್ಷರಿರ್ಬೇಕು, 3 ಜನ ಸದಸ್ಯರಿರ್ಬೇಕು. ಇಷ್ಟು ರಿಕ್ವೈರ್ಮೆಂಟ್ ಅಗತ್ಯ ಇದೆ ಅನ್ನೋದು. ಮತ್ತೆ ಆಯೋಗದ ಅವಧಿಗೆ ಬಂದ್ರೆ 3 ವರ್ಷ ಇದು ಆಯಸ್ ಇದಕ್ಕೆ. ಒಂದು ಆಯೋಗದ ಸದಸ್ಯರನ್ನು ನೇಮಕ ಮಾಡಿದ್ರು ಅಂದ್ರೆ ಅವ್ರು 3 ವರ್ಷ ಅಧಿಕಾರದಲ್ಲಿ ಇರ್ಬೋದು, ಮತ್ತೆ ಎಕ್ಸ್ಟೆಂಡ್ ಮಾಡ್ಬೋದು. ಆಯೋಗದ ಪ್ರಧಾನ ಕಚೇರಿಯಲ್ಲಿದೆ ಅಂದ್ರೆ ದೆಹಲಿನಲ್ಲಿದೆ ಅಂತೇಳಿ ಗಮನಿಸ್ಕೊಳ್ಳಿ. ಅಂತರ್ ಸಿಂಗ್ ಆರ್ಯ ಪ್ರಸ್ತುತ ಅಧ್ಯಕ್ಷರು, ಅಂತರ್ ಸಿಂಗ್ ಆರ್ಯ ಅಂತ ಕರಿತೀವಿ, ಅವರು ಪ್ರಸ್ತುತ ಅಧ್ಯಕ್ಷರಾಗಿರ್ತಾರೆ. ಪರಿಶಿಷ್ಟ ಪಂಗಡಗಳ ಹಕ್ಕುಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನ ಆಯೋಗ ತನಿಖೆ ಮಾಡುತ್ತೆ ಅನ್ನೋದನ್ನ ಗಮನಿಸಬೇಕು. ಸರ್ಕಾರಕ್ಕೆ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಕುರಿತ ಸಲಹೆಯನ್ನು ಕೂಡ ನೀಡುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯಚಟುವಟಿಕೆಯನ್ನ ಮೌಲ್ಯಮಾಪನ ಮಾಡುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಇಷ್ಟೆಲ್ಲ ಎಸ್.ಟಿ ಆಯೋಗಕ್ಕೆ ಸಂಬಂಧಪಟ್ಟಿದ್ದು.
ಪರಿಶಿಷ್ಟ ಪಂಗಡಗಳ ಸಮಾಜ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗೆ ಕ್ರಮಗಳನ್ನ ಶಿಫಾರಸು ಮಾಡುತ್ತೆ. ಆಯೋಗ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ವರದಿ ನೀಡುವಂತಹ ವರದಿಯನ್ನ ನೀಡುತ್ತೆ ಅನ್ನೋದನ್ನ ಗಮನಿಸಬೇಕು. ಈ ಒಂದು ಆಯೋಗ ರಾಷ್ಟ್ರೀಯ ಮಟ್ಟದಲ್ಲೂ ನೀಡಬಹುದು, ರಾಜ್ಯ ಮಟ್ಟದಲ್ಲೂ ವರದಿಯನ್ನ ನೀಡಬಹುದು. ಈ ವರದಿ ಏನಿದೆ ಇದು ರಾಷ್ಟ್ರಪತಿಗಳ ಮೂಲಕ ಸಂಸತ್ನಲ್ಲಿ ಮಂಡನೆ ಆಗುತ್ತೆ. ಕೇಂದ್ರ ಆದ್ರೆ ಈ ಆಯೋಗ ಸಿವಿಲ್ ನ್ಯಾಯಾಲಯದಂತೆ ಅಧಿಕಾರವನ್ನು ಹೊಂದಿರುತ್ತೆ. ಸಾಕ್ಷ್ಯ ಮತ್ತು ದಾಖಲೆಗಳನ್ನ ಪರಿಶೀಲಿಸುತ್ತೆ. ಸಾರ್ವಜನಿಕ ದಾಖಲೆಯನ್ನ ತರಿಸಿಕೊಳ್ಳುವಂತಹ ಅಧಿಕಾರ ಆಯೋಗಕ್ಕೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಮತ್ತೆ ಸಮನ್ಸ್ ಮೂಲಕ ವ್ಯಕ್ತಿಗಳನ್ನ ಹಾಜರಾಗದೇ ಇರೋದಕ್ಕೆ ತಡೆಯುವಂಥದ್ದು. ಆಯೋಗ ತನ್ನ ಕೆಲಸಕ್ಕಾಗಿ ನಿಯಮಗಳನ್ನ ರಚನೆ ಮಾಡ್ಕೋಬಹುದು. ಸದಸ್ಯರ ಸೇವಾ ನಿಯಮಗಳನ್ನ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ನಿರ್ಧಾರ ಮಾಡ್ತಾರೆ. ಸೇವಾ ನಿಯಮಗಳು ಹೆಂಗಿರ್ಬೇಕು ಅಂತ ಸದಸ್ಯರದು. ಆಯೋಗ ಸಮುದಾಯದ ಕಲ್ಯಾಣಕ್ಕೋಸ್ಕರ ಪ್ರತ್ಯೇಕ ಯೋಜನೆಗಳನ್ನ ಪ್ರಾರಂಭ ಮಾಡುತ್ತೆ. ಮತ್ತೆ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯಕ್ಕೆ ತಕ್ಕ ಕ್ರಮಕ್ಕೆ ಶಿಫಾರಸು ಮಾಡುತ್ತೆ ಅನ್ನೋದನ್ನ ಗಮನಿಸಬಹುದು. ಪರಿಶಿಷ್ಟ ಪಂಗಡಗಳಿಗೆ ಸಂವಿಧಾನದ ರಕ್ಷಣೆಯನ್ನೂ ಕೂಡ ಪರಿಶೀಲನೆ ಮಾಡುತ್ತೆ ಪರಿಶಿಷ್ಟ ಪಂಗಡಗಳಿಗೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ನಾವು. ಮತ್ತೆ ಸರ್ಕಾರ ಕೈಗೊಂಡ ಯೋಜನೆಗಳ ಪರಿಣಾಮಕಾರಿತ್ವವನ್ನು ಕೂಡ ವಿಶ್ಲೇಷಿಸುತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಈ ಎಸ್ಟಿಗಳಿಗೆ ತೊಂದರೆ ಕೊಡುವವರ ವಿರುದ್ಧ ಕ್ರಮ ಜರುಗಿಸೋದಕ್ಕೂ ಕೂಡ ಶಿಫಾರಸು ಮಾಡುತ್ತೆ. ಆಯೋಗಕ್ಕೆ ರಾಜ್ಯಪಾಲರು ರಾಜ್ಯ ಮಟ್ಟದ ವರದಿಗಳನ್ನ ಕಳಿಸ್ಕೊಡ್ತಾರೆ. ರಾಜ್ಯಪಾಲರು ಈ ವರದಿಗಳನ್ನ ರಾಜ್ಯ ವಿಧಾನಸಭೆಯಲ್ಲಿ ಮಂಡನೆ ಮಾಡಬೇಕು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಪರಿಶಿಷ್ಟ ಪಂಗಡಗಳ ಈ ಒಂದು ವಾಸ್ತವ ಸ್ಥಿತಿಯನ್ನ ಅಧ್ಯಯನ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ನೋಡ್ಕೊಳ್ಳುತ್ತೆ ಅನ್ನೋದನ್ನ ಗಮನಿಸಬೇಕು. ಮತ್ತೆ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಈ ಒಂದು ಶಿಫಾರಸು ಮಾಡುತ್ತೆ ಅನ್ನೋದನ್ನ ಗಮನಿಸ್ತೀವಿ. ಮತ್ತೆ ಈ ಆಯೋಗ ಏನಿದೆ ಸಮುದಾಯದ ಒಂದು ಶ್ರೇಯಸ್ಸಿಗೆ ಆ ಒಂದು ಟ್ರೈಬ್ ಅಥವಾ ಪರಿಶಿಷ್ಟ ಪಂಗಡಗಳ ಸಮುದಾಯದ ಶ್ರೇಯಸ್ಸಿಗೆ ಸಂಬಂಧಿಸಿದ ಸರ್ವೆಗಳನ್ನು ಕೂಡ ಮಾಡುತ್ತೆ. ಅದಕ್ಕೆ ಅಸಿಸ್ಟ್ ಮಾಡ್ಬೇಕಾಗತ್ತೆ ಸದಸ್ಯರುಗಳು. ಆಯೋಗಕ್ಕೆ ಕಾನೂನುಬದ್ಧ ಬಲವನ್ನ ಸಂವಿಧಾನ ಒದಗಿಸಿದೆ ಅನ್ನೋದನ್ನ ಗಮನಿಸಬೇಕು. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಸಂಬಂಧಿಸಿದ ವರದಿಗಳನ್ನ ಸಂಗ್ರಹಿಸುತ್ತೆ. ಆಯೋಗ ಸಮುದಾಯದ ಹಿತಾಸಕ್ತಿ ಕಾಯೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ದೇಶಾದ್ಯಂತ ಸಮುದಾಯದ ಪರಿಸ್ಥಿತಿ ಕುರಿತು ಅಧ್ಯಯನ ಮಾಡುತ್ತೆ ಅನ್ನೋದನ್ನ ಗಮನಿಸಬೇಕು. ಸಾಮಾಜಿಕ ನ್ಯಾಯವನ್ನ ಹೆಚ್ಚೋದಕ್ಕೋಸ್ಕರ ಸರ್ಕಾರ ಸಹಕಾರವನ್ನ ನೀಡುತ್ತೆ ಅನ್ನೋದನ್ನ ಗಮನಿಸಬೇಕು. ಅದನ್ನು ಕೂಡ ಒಂದು ಪಾಯಿಂಟ್ ಆಗಿ ಗಮನದಲ್ಲಿ ಇಟ್ಕೋಬೇಕು. ಯಾತಕ್ಕೋಸ್ಕರ ಒಂದು ಆಯೋಗವನ್ನ ಸ್ಥಾಪನೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಒಂದು ಸ್ಟೇಟ್ಮೆಂಟ್ ಹಾಕಿ ಪ್ರಶ್ನೆ ಕೇಳ್ಬಿಡ್ಬೋದಾಗಿರುತ್ತೆ. ಹಾಗಾಗಿ ಮತ್ತೆ ಪರಿಶಿಷ್ಟ ಪಂಗಡಗಳ ಹಕ್ಕುಗಳನ್ನ ಕಾಪಾಡುವಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ವೈಖರಿಯಲ್ಲಿ ನಾವು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನ ನೋಡ್ಬೋದಾಗಿರುತ್ತೆ. ಈ ಆಯೋಗ ಸಂಘಟನೆಗಳೊಂದಿಗೆ ಸಹಭಾಗಿತ್ವವನ್ನ ಹೊಂದಿರುತ್ತೆ. ಸರ್ಕಾರಕ್ಕೆ ದೋಷ ಪರಿಹಾರ ಕ್ರಮಗಳನ್ನ ಶಿಫಾರಸು ಮಾಡುವಂತ ಕೆಲಸ ಮಾಡುತ್ತೆ. ಆಯೋಗ ಸಮುದಾಯದ ಸಕಾಲಿಕ ಅಭಿವೃದ್ಧಿಯತ್ತ ಗಮನ ಹರಿಸುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ಸೆಷನ್ ಆಗಿತ್ತು ನೋಡಿ. ಬ್ಯಾಕ್ವರ್ಡ್ ಆಫೀಸರ್ಸ್ಗೆ ಸಂಬಂಧಪಟ್ಟಂತೆ, ವೆಲ್ಫೇರ್ ಆಫೀಸರ್ಸ್ ಸಂಬಂಧಪಟ್ಟಂತೆ ಪ್ರಮುಖವಾದಂತ ಆಯೋಗಗಳು ಅಂತಂದ್ರೆ ನಾನು ಈ 3 ಆಯೋಗಗಳನ್ನ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ, ಮತ್ತೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ, ST ಆಯೋಗ, ಮತ್ತೆ ಇನ್ನೊಂದು SC ಆಯೋಗ, ಮತ್ತೆ ಇನ್ನೊಂದು ST ಆಯೋಗ, ಇವಿಷ್ಟು ಸಂಪೂರ್ಣವಾಗಿ ಡಿಸ್ಕಷನ್ ಆಗಿದೆ ಈ ಒಂದು ಸೆಷನ್ ನಲ್ಲಿ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಟಾಪಿಕ್ ನೊಂದಿಗೆ ಸಿಗೋಣಂತೆ. ಎಲ್ರಿಗೂ ನಮಸ್ಕಾರ.